ಅವತ್ತು ಮನೋಜ್ ಜೊತೆನೆ ಅದೆಲ್ಲ ಏನಕ್ಕಾಯ್ತು? ಆ ಮೆಕ್ಯಾನಿಕ್ ಯಾರು? ಮನೋಜ್ ಆ ರಾತ್ರಿಯ ಗಾಡಿ ಏನಕ್ಕೆ ಕತ್ಕೊಂಡ? ಹೋ, ಈಗ ಬಂದ್ರಾ? ಮನೋಜ್ ಒಬ್ಬ IT ಎಂಪ್ಲಾಯ್, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಸ್ವಂತ ಊರು ಬಂದು ದಾವಣಗೆರೆ. ಪ್ರತಿ ವರ್ಷ ಗಣೇಶ ಹಬ್ಬಕ್ಕೂ ಊರಿಗೆ ಹೋಗ್ತಾ ಇರ್ತಾನೆ. ಅದೇ ಥರ ಆ ವರ್ಷ ಕೂಡ ಹೊರಡ್ತಾನೆ. ಆ ವರ್ಷ ಗಣೇಶ ಹಬ್ಬ ಸಂಡೇ ಆಗಿರುತ್ತೆ. ಇವನು ಮನೇಲಿ ಶನಿವಾರ ಬೆಳಗ್ಗೆ ಬರ್ತೀನಿ ಅಂತ ಹೇಳಿರ್ತಾನೆ. ಬಟ್ ಮನೋಜ್ ಫ್ರೈಡೇನೇ ಸರ್ಪ್ರೈಸ್ ಕೊಡಬೇಕು ಅಂತ ಸಂಜೆ 6 ಗಂಟೆಗೆ ಲಾಗೌಟ್ ಆಗಿ ಬ್ಯಾಂಗ್ಳೂರು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಹೊರಡ್ತಾನೆ. ಸುಮಾರು 1 ಗಂಟೆ ಅಷ್ಟೊತ್ತಿಗೆ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಾನೆ. ಸ್ಟೇಷನ್ ಇಳ್ಕೊಂಡು ವಾಶ್ರೂಮ್ಗೆ ಹೋಗಿ ಆಚೆ ಬಂದು ಒಂದು ಕಪ್ ಟೀ ಕುಡಿದು ಸ್ಮೋಕ್ ಮಾಡಿಕೊಂಡು ಬಸ್ ಸ್ಟಾಪ್ ಕಡೆಗೆ ಹೋಗ್ತಾನೆ, ಯಾವುದಾದ್ರೂ ಗಾಡಿ ಸಿಗುತ್ತಾ ಅಂತ ನೋಡಕ್ಕೆ. ಅದೊಂದು ಹಳೆ ಬಸ್ ಸ್ಟಾಪ್. ತುಂಬ ಚಳಿ ಆಗ್ತಾ ಇರುತ್ತೆ, ಮತ್ತೆ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ವೆಯ್ಟ್ ಮಾಡಿ ಮಾಡಿ ಅಲ್ಲೇ ಬಸ್ ಸ್ಟಾಪಲ್ಲಿ ಕೂತ್ಕೋತಾನೆ. 15 ನಿಮಿಷ ಆದಮೇಲೆ ಒಂದು ವೈಟ್ ಕಲರ್ ಕಾರ್ ಇವನ್ ಕಡೆಗೆ ಬರ್ತಾ ಇರುತ್ತೆ. ಅದತ್ರ ಹೋಗಿ ಕೈ ಅಡ್ಡ ಹಾಕ್ತಾನೆ. ಇವನಿಂದ 10 ಅಡಿ ಮುಂದೆ ಹೋಗಿ ಆ ಗಾಡಿ ಸ್ಟಾಪ್ ಆಗುತ್ತೆ. ಮನೋಜ್ ಅವನು ಊರ ಹೆಸರು ಹೇಳಿ ಅಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಗಾಡಿ ಓಡಿಸ್ತಿರೋ ವ್ಯಕ್ತಿ 10 ಅಂತ ಗಟ್ಟಿ ವಾಯ್ಸಲ್ಲಿ ಹೇಳ್ತಾನೆ. ಮನೋಜ್ ಕಾರ್ ಹತ್ಕೋತಾನೆ. ಕಾರಲ್ಲಿ 2 ಜನ ಇರ್ತಾರೆ. ಒಬ್ಬ ಗಾಡಿ ಓಡಿಸ್ತಾ ಇರೋವನು, ಅವನ ಡ್ರೈವರ್ ಅಂತ ಕರೆಯೋಣ. ಅವನ ಪಕ್ಕ ಇನ್ನೊಬ್ಬ ಇರ್ತಾನೆ, ಅವನು ಮೆಕ್ಯಾನಿಕ್. ಸೊ ಅವನ ಮೆಕ್ಯಾನಿಕ್ ಅಂತಲೇ ಕರೆಯೋಣ. ಮನೋಜ್ಗೆ ಬೋರ್ ಆಗ್ತಾ ಇರುತ್ತೆ. ಒಬ್ಬನೇ ಕೂತ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲ. ಸೊ ಇವ್ರ ಜೊತೆ ಆದರೂ ಮಾತಾಡೋಣ ಅಂತ ಟ್ರೈ ಮಾಡ್ತಾನೆ. ನೀವು ಯಾವ ಊರು, ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ಡ್ರೈವರ್, ನಾವು ಎಲ್ಲಿಗೂ ಹೋಗ್ತಾ ಇಲ್ಲ, ನಮ್ಮ ಜೊತೆ ಯಾರು ಬರ್ತಾರೆ ಅವ್ರನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ. ಹೇಳಿ ನಗಾಡ್ತಾನೆ. ಮನೋಜ್ ಕೂಡ ಈ ಥರ ಕ್ರಿಂಜಿ ಜೋಕ್ ಮಾಡ್ತಾ ಇದ್ದಾನೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನಗಾಡ್ತಾನೆ. ಇವರೇನು ಮಾತೇ ಆಡ್ತಾ ಇಲ್ಲ ಅಂತ ಡ್ರೈವರ್ನ ಕೇಳ್ತಾನೆ ಮೆಕ್ಯಾನಿಕ್ ಬಗ್ಗೆ. ಅದಕ್ಕೆ ಡ್ರೈವರ್, ಅವನಿಗೆ ಮಾತು ಬರಲ್ಲ, ಮುಂದೆ ಒಂದು ಗಾಡಿ ಕೆಟ್ಟು ನಿಂತಿದೆ, ಅದಕ್ಕೆ ಅವನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಇವರು ಹೋಗ್ತಾ ಇರೋ ಜಾಗ ಬಂದು ಫಾರೆಸ್ಟ್ ಏರಿಯಾ. ಸುತ್ತಮುತ್ತ ಕಾಡು. ದೂರದಲ್ಲಿ ನಾಯಿಗಳು ಬೊಗಳ್ತಾ ಇರೋ ಸೌಂಡು ಮತ್ತು ಪಕ್ಷಿಗಳು ಕೂಗೋ ಸೌಂಡ್. ಸ್ವಲ್ಪ ಮಳೆ ಬರ್ತಾ ಇರುತ್ತೆ. ಮನೋಜ್ ಹಾಗೆ ನಿದ್ದೆಗೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಎಚ್ಚರ ಆಗುತ್ತೆ. ನೋಡಿದಾಗ ಮುಂದೆ ಕಾರ್ ಸ್ಟಾಪ್ ಆಗಿರುತ್ತೆ. ಇಂಡಿಕೇಟರ್ಸ್ ಆನ್ ಆಗಿರುತ್ತೆ. ಮುಂದೆ ಬಾನೆಟ್ ಓಪನ್ ಆಗಿರುತ್ತೆ. ಸ್ವಲ್ಪ ಜೋರಾಗಿ ಮಳೆ ಶುರುವಾಗಿರುತ್ತೆ. ಡ್ರೈವರ್ ಮಳೆನೇ ನಿಂತ್ಕೊಂಡು ಕಾರ್ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಮೆಕ್ಯಾನಿಕ್ ಕಾರಲ್ಲೇ ಕೂತಿರ್ತಾನೆ. ಮನೋಜ್ ಮನಸಲ್ಲೇ ಬೈಕೊಂಡು, ಇವನು ಯಾವ ಸೀಮೆ